ನಾನು ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಮಾಡಲ್ಲ, ಯಾಕೆ ಹೇಳು? ವೆಲ್ಕಮ್ ಬ್ಯಾಕ್ ಟು ಕ್ಲಾಸಿಕ್ ಕನ್ನಡಿಗ ಬ್ಲಾಗ್ಸ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕ್ಲಾಸಿಕ್ ಕನ್ನಡಿಗ ಮನೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಪ್ಪ ಅಂದರೆ, ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿವಿ ಅಂದರೆ ಗಣೇಶ ನೋಡೋಕೆ ಬಂದಿದ್ದೀವಿ. ಸೊ ಗಣೇಶ ನೋಡೋಕೆ ಯಾವ್ದು ಬಂದಿದ್ದೀವಿ ಅಂತ ತೋರಿಸ್ತೀವಿ. ಫಸ್ಟ್ ಆಫ್ ಆಲ್ ಅದನ್ನು ಟ್ವಿಸ್ಟ್ ಇದೆ, ಎಷ್ಟು ಜನ ಬಂದಿದ್ದೀವಿ ಅಂತ. ಸೊ ಬನ್ನಿ ಗಣೇಶ ನೋಡೋಣ. ಸ್ಟಾರ್ಟ್ ಮಾಡ್ಬಿಟ್ರ ನಮ್ ಬ್ಲಾಗ್ ಮೇನ್ ಕಂಟೆಂಟ್ ಫುಲ್ ಬಂತು. ಎಷ್ಟು ಬಂತು ಇದೇ ಕಂಟೆಂಟ್. ಹಾಕ್ಲೇ ಬೇಡ ಅನ್ನೋದೇ ತಮ್ಮನೇಲಿ ಅವಂತಾರ ಏನ್ ಹಾಕ್ಬಾರ್ದು, ಇಂಥದ್ದು ಏನ್ ಮಾಡೋರು ವಿಡಿಯೋಲಿ ಅಂತ ಮಾಡ್ತೀರಾ ಬ್ರೋ ನೀವು. ವೆಲ್ಕಮ್ ಬ್ಯಾಕ್ ಟು ಕ್ಲಾಸಿಕ್ ಕನ್ನಡಿಗ ಬ್ಲಾಗ್ ಅಂತ. ವೆಲ್ಕಮ್ ಬ್ಯಾಕ್ ಟು ಕ್ಲಾಸಿಕ್ ಕನ್ನಡಿಗ ಬ್ಲಾಗ್ಸ್. ಒಂದೂವರೆ ತಿಂಗಳಿದೆ, ಆಲ್ರೆಡಿ ಬುಕ್ ಮಾಡ್ಕೊಂಡು ಹೋಗ್ತಾ ಇದಾರೆ ಆಲ್ರೆಡಿ ಗಣೇಶನ ಅಲ್ವಾ? ಇನ್ನ ಎಷ್ಟು ಒಂದೂವರೆ ತಿಂಗಳ ಆಲ್ರೆಡಿ ಬುಕ್ ಮಾಡ್ಕೊಂಡು ಹೋಗ್ತಾರಲ್ಲ ಗಣೇಶಗಳನ್ನ. ಬುಕ್ ಆಗೋಗೈತೆ ಎಷ್ಟೊಂದು. ನಾವೇ ಇನ್ನ ಲಾಸ್ಟ್ ನೋಡಿ ಅಲ್ಲಿದ್ದಾರೆ, ಎಲ್ಲ ಡಿಸ್ಕಸ್ ಮಾಡ್ತಾ ಇದಾರೆ. ಸಾಗರ್ ಒಂದು ಔಟ್ಫಿಟ್ ಇಂಟ್ರೋ ಅಂತ ಕೊಟ್ಬಿಡಿ. ಔಟ್ಫಿಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಎಷ್ಟು ಲಕ್ಷಣವಾಗಿದ್ದಾರೆ. ಆತರ ನಾನು ಬಾಡಿ ಮಾಡ್ಬೇಕು ಅಂತ ಜೀವನದಲ್ಲಿ. ಅವ್ರನ್ನ ನೋಡಿದ ಮೇಲೆ ಇನ್ಸ್ಪಿರೇಷನ್ ಬಂದೈತಿ ಇವಾಗ ನಮಗೆ. ನಾವು ನಾಳೆಯಿಂದ ಜಿಮ್ ಹೋಗ್ತೀವಿ. ಅವ್ರು ನಿಮಗೆ ಫುಲ್ ಇಂಟ್ರೆಸ್ಟಿಂಗ್ ಅನಿಸ್ತಾ ಇರುತ್ತೆ ಯಾವ ತರ ಇರ್ಬೋದಪ್ಪ ಬಾಡಿ ಏನು ಅಂತ. ಇವಾಗ ಫೋಟೋ ಹಾಕ್ತೀನಿ ನೋಡ್ರಿ, ಮಸ್ತಾಗಿರುತ್ತೆ. ನೋಡಿ ಸೀರಿಯಸ್ ಡಿಸ್ಕಷನ್ ನಡೀತಾ ಇದೆ ಇಲ್ಲಿ. ಸೀರಿಯಸ್ ಡಿಸ್ಕಷನ್ ನಮ್ಮ ಶಿವಣ ಈ ಕಡೆ ಬಂದು ಶಿವಣ. ಸೊ ಗಣೇಶ ಈ ತರದೊಂದು ಗಣೇಶ ತಗೊಂಬೇಕಣ. ಆ ತರ ಇಲ್ಲೇ ನಿಂತಿರೋದು ನೋಡ್ರಿ. ಆಕ್ಚುಲಿ ಈಸ್ ಹೈಲಿ ಟ್ರೈನ್ಡ್ ಅಥ್ಲೇಟ್ ಅವನು. ಇನ್ನೊಬ್ರು ಹೈಲಿ ಟ್ರೈನ್ಡ್ ಅಥ್ಲೇಟ್ ಇನ್ನೊಬ್ರು ಅವ್ರು ಕೂತ್ಕೊಂಡಿದ್ದಾರೆ. ಅವರು ಚೇರು ಅದು ಒಂದು ಬದುಕು ಮತ್ತೆ ಸಾವಿನ ಮಧ್ಯೆ ಹೋರಾಡ್ತಾ ಇದೆ. ನೋಡಿ ನಮ್ ಗಣೇಶನ ಫೈನಲ್ ಮಾಡೋದೇ ಇವರು. ಎಷ್ಟು ಹೆಂಗಿದಾರೆ, ಕಾಮಿಡಿ ಮಾಡೋದು ಇವತ್ತಿನ ಕಾಮಿಡಿ. ಫ್ರೆಂಡ್ಶಿಪ್ ಡೇ ಸ್ಪೆಷಲ್. ಸೀರಿಯಸ್ ಡಿಸ್ಕಷನ್ ನಡೀತಾ ಇದೆ ಇಲ್ಲಿ. ಆಲ್ಟ್ರೇಷನ್ ಯಾವ ತರ ಆಗ್ಬೇಕು ಅಂತ ಇವ್ರು ಮೈನ್ ಇವ್ರು ಚೆಕ್ ಮಾಡ್ತಾ ಇದ್ರು. ಗೊತ್ತಾಯ್ತು, ನೋಡ್ಬಿಟ್ಟೆ ಕಾಣಿಸ್ಬಿಡ್ತು ಸೈಡಲ್ಲಿ. ನೋಡ್ದೆ ಏನ್ ಹಿಡಿತಾ ಇದ್ದೀರಾ ಅಂತ. ಹಿಡಿತಾವ್ರೆ, ಚೆನ್ನಾಗಿ ಹಿಡಿದವ್ರೆ ಶಿವಣ್ಣ, ಚೆನ್ನಾಗಿ ಹಿಡಿದವ್ರೆ. ನೈಟ್ ರಿಪ್ಲೈ ಮಾಡಿದ್ದಾರೆ. ಮತ್ತೇಳು ಆಫ್ ಮಾಡಿದ್ರೆ ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ ಶಿವಣ್ಣ. ನಮ್ಗೆಲ್ಲ ಗೊತ್ತಾಗಿದೆ. ಫೋನ್ ಕೊಡ್ರಿ 5 ಏರ್ಲೈನ್ ಸ್ವಲ್ಪ ಇನ್ಸಿಡಿಂಗ್ ಆಯ್ತು. ಒಂದು ಮಗು ಹಿಂಗೆ ಕಟ್ ಮಾಡಿ ಹಿಂಗೆ ಅಲ್ಸಿದ್ರೆ ಹಿಂಗೆ ಯಾಕೋ ಮಗ. ಇವತ್ತು ಏನು ಸ್ಪೆಷಲ್ಲು ಅಂತಂದರೆ, ನಮ್ಮ ಏರಿಯಲ್ಲಿ 14ನೇ ವರ್ಷದ ಅದ್ದೂರಿ ಗಣೇಶೋತ್ಸವ. ಹೆಂಗಿದ್ದಾರೆ ನೋಡ್ರಿ ಅವರು, ಸ್ಮಾರ್ಟ್ ಫೆಲೋ. ಅದಕ್ಕೆ ಟಿಟಿಲ್ ಬಂದಿದ್ದೀವಿ. ಗಣೇಶ ತಗೊಂಡೋಗ ಚಿಕ್ಕದೇ ನಾವು, ಬಟ್ ಬರೋರು ಮಾತ್ರ ದೊಡ್ಡವರು. ನೋಡ್ರಿ ಅದೆಲ್ಲ ಆಗಲ್ಲ. ನೋಡ್ರಿ ಲೆಟ್ಸ್ ಗೋ. Let's go. Let's go. Turn it up. Floor shakes, feel the bass in your chest. No mistakes, putting skills to the test. ನಾವು ಟೈಮಲ್ಲಿ 5,000 ರೂಪಾಯಿ 3,000 ರೂಪಾಯಿ ಗಣೇಶ ತಗೊಂಡೋಗ್ತಾ ಇದ್ವಿ. ಈ ಗಣೇಶ
₹72,000. ಕಂಟೆಂಟ್ ಬಾಯ್ಬಿಟ್ರೆ ಜುಕ್ ಅಂತ ಬಿಡುತ್ತೆ. ಸ್ಟ್ರೈಟ್ ಫಾರ್ವರ್ಡ್ ಅಲ್ಲ ಅವ್ರು ತುಂಬಾ. ಆಚೆಂದು ಗಣೇಶ ಇದೆ, ಬನ್ನಿ ನಾನು. ಗೈಸ್ ಇವಾಗ ಮಲ್ಲೇಶ್ವರಮಲ್ಲಿ ನೋಡಿದಾಯ್ತು ಗಣೇಶ. ಇವಾಗ ಮಾವಳ್ಳಿ ಹೋಗ್ತಾ ಇದೀವಿ ನೋಡಕ್ಕೆ. ಗಣೇಶ ರೇಟ್ ಕೇಳಿದ್ರೆ ಟೆನ್ಷನ್ ಆಗ್ತಾ ಇದೆ. 70,000, 1,00,000 ಅವರೆಲ್ಲ ಫುಲ್ ಅಪಾಯ ಮಾಡ್ಬಿಟ್ಟಿರ್ತಾ ಇದ್ರಿ ಗಾಡಿ ₹10,000. ಗಾಡಿಗಳು ಇವಾಗ ಮಾವಳ್ಳಿಲಿ ಎಷ್ಟು ಹೇಳ್ತಾರೆ ನೋಡೋಣ. ಬನ್ನಿ, ಅಲ್ಲೂ ಯಾವ್ಯಾವ ಥರ ಇರುತ್ತೆ ಗಣೇಶ ತೋರಿಸ್ತೀನಿ. ಸೊ ಇವತ್ತು ಫುಲ್ಲು ಗಣೇಶ ನೋಡೋದನ್ನ ಮತ್ತೆ ಬೇರೆ ಕೆಲಸಗಳಿದೆ. ಸೊ ಹೆಂಗಿರುತ್ತೆ ಇವತ್ತಿನ ದಿನ ನೋಡೋಣ. ಗೈಸ್ ಇವಾಗ ಇನ್ನೂ ಒಂದು ಕಡೆ ಬಂದಿದ್ದೀವಿ ಗಣೇಶ ನೋಡೋದಕ್ಕೆ. ಬನ್ನಿ, ಇಲ್ಲೂ ತೋರಿಸ್ತೀನಿ ಗಣೇಶ ಹೆಂಗೈತೆ ಅಂತ. ಗೈಸ್ ಬನ್ನಿ, ಇವಾಗ ಅಲ್ಲಿ ಗಣೇಶ ಇಂದ ಬ್ಲಾಕ್ ಮಾಡಕ್ ಬಿಟ್ಟಿಲ್ಲ. ಅಲ್ಲಿ ಫೋಟೋಗೆಲ್ಲ ತಗೊಂಬಾರ್ದು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅಲ್ಲಿಂದ ಬ್ಲಾಕ್ ಮಾಡಿಲ್ಲ. ಚಾರ್ಜ್ ಕೂಡ ಇರಲಿಲ್ಲ ಫೋನಲ್ಲಿ ಅಂದ್ಬಿಟ್ಟು. ಸೊ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೀ ಫಂಕ್ಷನ್ ಇತ್ತು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಅಲ್ಲಿ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಹೆಂಗಿರುತ್ತೆ ನೋಡೋಣ. ಎಲ್ಲರೂ ಬರ್ತಾರೆ. ಲೆಟ್ಸ್ ಗೋ ಗೈಸ್. ಬನ್ನಿ, ನಮ್ಮ ಫ್ರೆಂಡ್ಶಿಪ್ ಡೇ ದಿನ ಹೆಣ್ಮಕ್ಳ ಜೊತೆ ಹೆಣ್ಮಕ್ಳು ಫ್ರೆಂಡ್ಸ್ ಇರ್ಬಾರ್ದು. ಯಾಕಂದ್ರೆ ನೋಡಿ, ವಾಲೆ ಕರ್ಕೊಂಡ್ಬರಕ್ಕೆ ಅಂದ್ಬಿಟ್ಟು ಆಲ್ರೆಡಿ 5 ಕಿಲೋಮೀಟರ್ ನಡೆಸ್ಕೊಂಡು ಆಯ್ತವ್ರು. ತಿರುವು ನಿಮಿಷ ನೋಡಿ. ಫ್ರೆಂಡ್ 1 ಫ್ರೆಂಡ್ 2ಗೆ ಒಂದು ಸ್ಕ್ಯಾಮ್ ಪ್ಲಾನ್ ಮಾಡ್ತಾ ಇದೀವಿ. ಎಲ್ ಪ್ರಿಯಾಂಕ ಅಂಗಡಿ ಹೋಗ್ತಾನೆ ಇದೀವಿ. ಚೆನ್ನಾಗಿತ್ತು ಇವತ್ತಿನ ದಿನ. ಗಣೇಶ ನೋಡ್ಕೊಂಬರಕ್ಕೆ ಹೋಗಿದ್ದು. ಮತ್ತೆ ಒಳ್ಳೆ ಮಟನ್ ಊಟ ಇತ್ತು ಮಧ್ಯಾಹ್ನ. ಫ್ರೆಂಡ್ಶಿಪ್ ಡೇಗೆ ಇವರೇ ಮರಿ ಹೊಡ್ಸಿದ್ರು. ಲಾಗ್ ಮಾಡಿಲ್ಲ. ಇದೇನಾ ನೋಡಿ ಪ್ರಮೋಷನ್. ಓಹೋ ಏನ್ ಜನ ನೋಡಿ. ಫೈನಲ್ ಮಾಡಿದ್ದಾರೆ. ಫೈನಲ್ ಆಗಿದೆ. ಈಗ ತಗೋದಲ್ಲ ಫ್ರೆಂಡ್ ಸೈಂಟ ತಗೋದಕ್ಕ ಹಾಕೋ ಬ್ಯಾಗಲ್ಲಿ. ಗೈಸ್ ಇಬ್ರು ಫ್ರೆಂಡ್ಸು. ಖುಷಿ ಸ್ನೇಹವೇ. ವಾಚು ಹಾಕೊಂಡು ಆಯ್ತಾ? ಖುಷಿ ಆಯ್ತಾ? ಅಲ್ಲ ಕರೆಕ್ಟ್ ಐತೆ. ಅಳ್ತಾ ಇದೆಯಾ? ಅಳು ಕಂಟೆಂಟ್ ಇರುತ್ತೆ. ಏನ್ ಲೂಸ್ ಅಂತ ಇದೆಯಾ ಪ್ರಿಯಾಂಕನ? ಇವತ್ತು ನಮಗೆ ಹೆಣ್ಮಕ್ಳಿಗೆ ಫ್ರೆಂಡ್ಶಿಪ್ ಡೇ ಅಂದ್ಬಿಟ್ಟು ತಗೊಂಡ್ಬಂದು ಗಿಫ್ಟ್ ಕೊಡ್ತಾ ಇದ್ದೀನಿ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಥ್ಯಾಂಕ್ ಯು. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸುಮ್ಮನೆ ಡೌ ಮಾಡಿದ್ದು ಅವರೇ ತಗೊಂಡಿರೋದು. ಫಾಸಿಲಲ್ಲಿ ನೋಡಿದ್ನಾ? ಎಲ್ಲ ಹೋಗೋ ಬರೋ ಹುಡುಗಿರೆಲ್ಲ ತಿರುಗಿ ನೋಡ್ತಾವ್ರೆ ಯಾರು ಬ್ಲಾಗರು ಅಂತ. ಏನ ನಾನು ಇಟ್ಕೊಬೇಕಾ ಇವಾಗ? ಸ್ವಲ್ಪ ಇನ್ನೊಂದು ವರ್ಷ ಆದ್ರೆ ನನಗೆ ಈ ಕಡೆ ಎಲ್ಲ ಬರಲ್ಲ. ಮಾಸ್ಕ್ ಹಾಕೊಂಡು ನೋಡ್ಬೇಕು. ಆ ಥರ ಆದರೆ ಮಸ್ತಾಗಿದೆ. ಬನ್ನಿ ಜೈನಾಗ ಎಷ್ಟೋ ದಿನ ಆಗೈತಿ ಈ ಥರ ಎಲ್ಲ ನಡ್ಕೊಂಡು ಓಡಾಡಿ. ಕಾಣಿಸ್ತಾ ಇದ್ದ ಪ್ರಿಯಾಂಕಾ ಕಾಣಿಸ್ತಾ ಇದ್ದ ನೋಡು. ಇವಾಗ ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕಾಗೈತೆ. ಫುಲ್ಲು ಸ್ಟ್ರೆಸ್ ಆಗ್ಬಿಟ್ಟೈತೆ. ಬೆಳಗ್ಗೆಯಿಂದ ಓಡಾಡಿ ಬೈಕ್ ತಗೊಂಡು ಓಡಾಡಬೇಕು. ಈ ಥರ ಎಲ್ಲ ಅಂಗಡಿಗಳಿಗೆ ಹೋದಾಗ ಮಾತಾಡೋದು ಕೇಳಿಸುತ್ತೆ. ಇಲ್ಲ ಅಂದ್ರೆ ಮಾತಾಡೋದೇ ಕೇಳಿಸಲ್ಲ. ನೋಡಿ ಗೈಸ್, ಫ್ರೆಂಡ್ಶಿಪ್ ಡೇಗೆ ಸೆಲೆಬ್ರೇಷನ್ ಹೆಂಗ್ ಮಾಡ್ತಾರೆ ನೋಡಿ ಗರ್ಲ್ಸ್. ನಮ್ದು ಸೆಲೆಬ್ರೇಷನ್ ಇಲ್ಲ ಬಾಯ್ಸ್ದು. ಫ್ರೆಂಡ್ಶಿಪ್ ಡೇ ಅನ್ನೋದು ಒಂದಿನ ಸೆಲೆಬ್ರೇಟ್ ಮಾಡೋದಲ್ಲ ಗೈಸ್, ಪ್ರತಿದಿನ ಸೆಲೆಬ್ರೇಟ್ ಮಾಡೋದು. ಫ್ರೆಂಡ್ಶಿಪ್ ಡೇಗೆ ನಾವೇನು ಒಂದಿನ ಸೆಲೆಬ್ರೇಟ್. ನಾನು ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಮಾಡಲ್ಲ. ಯಾಕೆ ಹೇಳು? ನಂಗೆ ಫ್ರೆಂಡ್ಸ್ ಇಲ್ಲ, ಫ್ಯಾಮಿಲಿ. ಬಾಯ್ ಹೇಳಿ.